ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮೂರಲ್ಲಿ ಮಳೆ ವಾತಾವರಣ ಹೇಗಿದೆ ಅನ್ನೋದನ್ನ ತೋರಿಸ್ತೇನೆ. ಮತ್ತು ತುಂಬ ಶೆಕೆ ಅಂತ ಇದ್ರಲ್ವಾ, ಮಳೆನೇ ಇಲ್ಲ ಅಂತ ತುಂಬ ಬೇಜಾರಲ್ಲಿ ಇದ್ರು ಎಲ್ಲರೂ ಕೂಡ. ಈಗಂತೂ ತುಂಬ ಮಳೆ ಬೀಳ್ತಾ ಇದೆ, ಅದನ್ನು ಕೂಡ ತೋರಿಸ್ತೇನೆ ನಾನು, ಹೇಗೆ ಎಷ್ಟು ಕೂಲ್ ಆಗಿದೆ ನಮ್ಮೂರು ಅನ್ನೋದು. ಹಾಗೆ ಒಂದು ಹೇರ್ ಪ್ಯಾಕನ್ನು ಮಾಡಿ ತೋರಿಸ್ತೇನೆ, ಓಕೆನಾ? ಅಂದರೆ ಹೇರ್ ಪ್ಯಾಕು ಗೊತ್ತಿರ್ಬೋದು ನಿಮಗೆ, ಆದರೆ ಮಳೆಗಾಲದಲ್ಲಿ ಹೇರ್ ಪ್ಯಾಕನ್ನು ನಾವು ರೆಡಿ ಮಾಡಿ ಹಾಕಿದಾಗ ಅಂದರೆ ಯಾವ ರೀತಿ ಹಾಕಬೇಕು ಅನ್ನೋದು ಮುಖ್ಯ ಆಗಿರುತ್ತೆ. ನೋಡಿ, ನಾನು ಇವತ್ತೊಂದು ಹೇರ್ ಪ್ಯಾಕನ್ನು ಹಾಕಿ ರೆಡಿ ಆದ ನಂತರ ತೋರಿಸ್ತಾ ಇದ್ದೀನಿ. ಹೇರು ಬ್ಲ್ಯಾಕ್ ಆಗಿ ಶೈನಿಂಗ್ ಆಗಿ ಹೊಳೆಯುತ್ತೆ, ನೋಡಿ ಹೊಳೆಯುತ್ತೆ ಅಲ್ವಾ? ಈ ರೀತಿ ಹೇರ್ ಪ್ಯಾಕು ಮಳೆಗಾಲದಲ್ಲಿ ನಾವು ಈ ರೀತಿ ಮಾಡಿ ಹಾಕೋಬೇಕಾಗತ್ತೆ. ತುಂಬಾ ಚೆನ್ನಾಗಾಗುತ್ತೆ. ಹೇರು ಬ್ಲ್ಯಾಕ್ ಆಗಿ ಶೈನಿಂಗ್ ಆಗಿ ಪಳಪಳ ಹೊಳೆಯುತ್ತೆ, ಆ ರೀತಿ ಆಗುತ್ತೆ. ತೋರಿಸ್ತೇನೆ ನಾನು. ನೀವು ಬೇಸಿಗೆಯಲ್ಲಿ ಹೇರ್ ಪ್ಯಾಕನ್ನು ಹಾಕೋದು ಬೇರೆ ರೀತಿ ಇರುತ್ತೆ, ಮಳೆಗಾಲದಲ್ಲೂ ಕೂಡ ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಹಾಕೋ ರೀತಿಯನ್ನು, ಓಕೆನಾ? ಈ ರೀತಿ ಹಾಕಿದಾಗ ಹೇರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಯಾವ ರೀತಿ ಕಾಣುತ್ತೆ ಅಂತ ಅಲ್ವಾ? ಅರ್ಧ ಕೂದಲು ಈಚೆಗಿದೆ, ತುಂಬ ಚೆನ್ನಾಗೇ ಕಾಣುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಆಯಿತಾ? ಏನೆಲ್ಲ ಹಾಕಬೇಕು ಅನ್ನೋದನ್ನು ಕೂಡ ಹೇಳ್ತೇನೆ. ಮಳೆಗಾಲದಲ್ಲಿ ಏನು ಗೊತ್ತಾ, ತುಂಬ ಕೂಲಾಗಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಹೇರ್ ಪ್ಯಾಕನ್ನು ಸರಿಯಾಗಿ ಮಾಡಿ ಹಾಕೋಬೇಕಾಗತ್ತೆ. ಅಂದರೆ ಇನ್ನೂ ನಮಗೆ ಥಂಡಿ ಎಲ್ಲ ಆಗಬಾರ್ದು, ಆ ರೀತಿ ಎಲ್ಲ ಮಾಡಿ ಹಾಕೋಬಾರ್ದು. ಬೇಸಿಗೆಗಾಲದಲ್ಲಿ ಬೇರೆ ರೀತಿ ಇದೆ, ನೀವು ನನ್ನ ಹಿಂದಿನ ವಿಡಿಯೋ ನೋಡಿರ್ಬೋದು. ಆ ರೀತಿ ನಾವು ಹೇರ್ ಪ್ಯಾಕನ್ನು ಹಾಕಬೇಕಾಗತ್ತೆ. ಈ ರೀತಿ ನಾವು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಹೇರು ತುಂಬ ಚೆನ್ನಾಗಿರಬೇಕು ಹೇರು ಅಂದಾಗ ನಾವು ಹೇರ್ ಪ್ಯಾಕನ್ನು ಹಾಕಲೇಬೇಕು. ಅಂದರೆ ನೀವು ಕೆಲವೊಂದು ವಸ್ತುವನ್ನು ನೀವು ತಂದು ಇಟ್ಕೋಬೇಕು, ಅದನ್ನು ಹಾಕಿದರೆ ಆಯಿತು. ತುಂಬ ಬ್ಲ್ಯಾಕ್ ಆಗಿ, ಅಂದರೆ ನಾವು ಈಗ ನಾನೀಗ ಹಾಕ್ತೀನಲ್ವಾ, ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ, ಎಲ್ಲ ನ್ಯಾಚುರಲ್ ಆಗಿ ಸಿಗುವಂತಹ ವಸ್ತುವನ್ನು ಬಳಸಿ ಹಾಕೋದು. ನೀವೇನಾದರೂ ಬೇರೆ ಕಂಪ್ನಿದೆಲ್ಲ ತಂದು ಹಾಕಿದಾಗ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ. ಅದು ಏನಾಗುತ್ತೆ ಗೊತ್ತಾ, ಹೇರಿಗೂ ಒಳ್ಳೇದಲ್ಲ, ಸ್ಕಿನ್ನಿಗೂ ಒಳ್ಳೇದಲ್ಲ, ಆ ರೀತಿ ಆಗುತ್ತೆ. ಇವತ್ತೊಂದು ಹೇರ್ ಪ್ಯಾಕನ್ನು ರೆಡಿ ಮಾಡ್ತೀನಿ. ಆ ಹೇರ್ ಪ್ಯಾಕ್ ಹಾಕಿದಾಗ ಹೇಗಾಗಿದೆ ನೋಡಿ, ತೋರಿಸ್ತಾ ಇದ್ದೀನಲ್ವಾ, ಚೆನ್ನಾಗಿ ಕಾಣುತ್ತೆ ಅಲ್ವಾ? ನೀವು ಒಮ್ಮೆ ಟ್ರೈ ಮಾಡಿ, ಆಯಿತಾ? ಬನ್ನಿ ನೋಡೋಣ ಏನೆಲ್ಲ ಮಾಡಿದೆ ಇವತ್ತು ಕೆಲಸನ ಅನ್ನೋದು ಕೂಡ ತೋರಿಸ್ತೀನಿ, ಓಕೆನಾ? ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಾನು ಹಾಕುವ ಯಾವುದೇ ಒಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತಲ್ವ, ನೀವು ಪಟ್ ಅಂತ ನೋಡ್ಬೋದು. ಅದಕ್ಕೆ ಒಂದ್ಸಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಬನ್ನಿ ನಮ್ಮ ಚಾನಲ್ಗೆ ನೀವು ಕೂಡ ಎಲ್ಲ ಕಡೆಗೂ ಮಳೆ ಇಲ್ದೇನೆ ಗಿಡ ಮರಗಳೆಲ್ಲ ಒಣಗ್ತಾ ಇತ್ತಲ್ವಾ. ನಮ್ಮೂರಲ್ಲೂ ಕೂಡ ನೀರಿನ ತೊಂದರೆ ಇತ್ತು. ಅಂದ್ರೆ ಬಾವಿ ಇಲ್ದಿದ್ದವ್ರಿಗಿರ್ಬಹುದು, ಬಾವಿ ಇದ್ರೂ ಕೂಡ ಕಡಿಮೆ ನೀರಿರ್ತಿತ್ತು, ತುಂಬಾ ನೀರಿನ ತೊಂದರೆ ಇತ್ತು. ಗಿಡ ಮರಗಳಿಗೆಲ್ಲ ನೀರಿಲ್ದೇನೆ ಇತ್ತಲ್ವಾ. ಜೂನ್ 5ನೇ ತಾರೀಕು ಬಂದ್ರೂ ಕೂಡ ಮಳೆ ಇರಲಿಲ್ಲ ನಮ್ ಕಡೆ. ಈಗ ನಿನ್ನೆ ಮೊನ್ನೆಯಿಂದ ತುಂಬಾ ಮಳೆ ಬೀಳ್ತಾ ಇದೆ. ಅಂದ್ರೆ ವಾತಾವರಣನೂ ಹಾಗೇ ಇದೆ, ತುಂಬಾ ಕೂಲಾಗಿದೆ. ಮುಂದೆ ಮಳೆ ಬರ್ಬಹುದು ಅನ್ಸತ್ತೆ, ಆ ರೀತಿ ಇದೆ. ನೋಡಿ ಫ್ರೆಂಡ್ಸ್, ಎಲ್ಲಾ ಕಡೆಗೂ ಮಳೆ ಇಲ್ದೇನೆ ಒದ್ದಾಡ್ತಾ ಇದ್ರಲ್ವಾ, ನೀರಿಲ್ದೇನೆ. ಅಂತೂ ಮಳೆ ಬರ್ತಾ ಇದೆ, ಓಕೆನಾ? ನೋಡಿ ನಮ್ಮ ವಾತಾವರಣ ಹೇಗಿದೆ, ತುಂಬಾ ಖುಷಿ ಆಗತ್ತೆ. ರಾತ್ರಿ ಪೂರ್ತಿ ಮಳೆ ಇಲ್ಲಿ, ಅಷ್ಟು ಕೂಲಾಗಿದೆ. ಹಾಗೆ ಒಂದು ಹೇರ್ ಪ್ಯಾಕ್ ಹೇಳಿದ್ನಲ್ವಾ, ಹೇರ್ ಪ್ಯಾಕ್ ಅನ್ನ ರೆಡಿ ಮಾಡೋಣ. 2 ಸ್ಪೂನ್ ಆಗುವಷ್ಟು ಇಂಡಿಗೋ ಪೌಡರು, 2 ಸ್ಪೂನ್ ಆಗುವಷ್ಟು ಮೆಹಂದಿ ಪೌಡರ್. ಇದು ಯಾವುದೇ ಕಂಪ್ನಿದು ಅಲ್ಲ, ಇದು ಲೋಕಲ್ ಸಿಗತ್ತೆ, ನಮ್ಮೂರಲ್ಲಿ ಸಿಗತ್ತೆ ಲೋಕಲ್. ಇದು ದಾಸವಾಳ ಹೂವಿನ ಪೌಡರ್. ಇದು ಕೂಡ ಮಾರ್ಕೆಟ್ ಅಲ್ಲಿ ಸಿಗತ್ತೆ, ನಾವೇ ಕೂಡ ರೆಡಿ ಮಾಡ್ಕೋಬಹುದು. ನೆಲ್ಲಿಕಾಯಿ ಪೌಡರ್, ಇದು ಕೂಡ ನಾವೇ ಮನೆಯಲ್ಲಿ ರೆಡಿ ಮಾಡಬಹುದು. ಹಾಗೆ 1 ಸ್ಪೂನ್ ಆಗುವಷ್ಟು ಬ್ರಾಹ್ಮಿ ಎಲೆ ಪೌಡರ್, ಇದು ಮಾರ್ಕೆಟ್ ಅಲ್ಲಿ ಸಿಗತ್ತೆ, ನಾವೇ ಕೂಡ ಮನೆಯಲ್ಲಿ ರೆಡಿ ಮಾಡ್ಕೋಬಹುದು. ಇಂಡಿಗೋ ಪೌಡರು ನಮಗೆ ಲೋಕಲ್ ಅಲ್ಲಿ ಸಿಗತ್ತೆ ಮಾರ್ಕೆಟ್ ಅಲ್ಲಿ. ಮೆಹಂದಿ ಪೌಡರು ಮಾರ್ಕೆಟ್ ಅಲ್ಲಿ ಸಿಗತ್ತೆ. ಹಾಗೆ ಅದು ನಾನು ಹೇಳಿದ್ನಲ್ವ, ಅದು 2 ಸ್ಪೂನು ಇಂಡಿಗೋ ಪೌಡರ್, 2 ಸ್ಪೂನು ಮೆಹಂದಿ ಪೌಡರ್, 2 ಸ್ಪೂನು, 1 ಸ್ಪೂನು ದಾಸವಾಳ ಹೂವಿನ ಪೌಡರು, 1 ಸ್ಪೂನು ನೆಲ್ಲಿಕಾಯಿ ಪೌಡರು, 1 ಸ್ಪೂನ್ ಆಗುವಷ್ಟು ಬ್ರಾಹ್ಮಿ ಎಲೆ ಪೌಡರು. ಇವಿಷ್ಟನ್ನ ಹಾಕಬೇಕು. ಚೆನ್ನಾಗಿ ನೀರನ್ನ ಹಾಕಬೇಕು. ನೀವು ಇದಕ್ಕೆ ಡಿಕಾಕ್ಷನ್ ಮಾಡಿ ಹಾಕ್ಬಹುದು. ನಾನಿಲ್ಲಿ ಇದಕ್ಕೆ ನಮ್ಮನೇಲಿ ಚಿಕ್ಕದಾಗಿರೋದು ಡಿಕಾಕ್ಷನ್ ಪೌಡರ್ ಇರ್ತಲ್ವಾ, ಅದನ್ನೇ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಸಿ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅಂದ್ರೆ ಅದು ಎಲ್ಲ ಬಿಟ್ಕೊಂಡು ಎಲ್ಲ ಸೇರಿ ಬ್ಲ್ಯಾಕ್ ಕಲರ್ ಆಗತ್ತೆ. ನಂತರ ನಾವು 1-2 ಅವರ್ ಬಿಟ್ಟು, ಇದು ಬೆಳಿಗ್ಗೆನೆ ಮಾಡ್ಕೋಬೇಕು, 2 ಅವರ್ ಬಿಟ್ಟು ಮತ್ತೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿ ತಲೆಗೆ ಹೇರಿಗೆ ನಾವು ಅಪ್ಲೈ ಮಾಡ್ಕೋಬೇಕು. 1-2 ಅವರ್ ಬಿಟ್ಟು
ತೊಳ್ಕೊಬಿಡ್ಬೇಕು ಆಯ್ತಾ. ಇಷ್ಟೇ ಹೇರ್ ಬೇಕು, ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ವಿವರಣೆ ನಾನು ಮುಂದೆ ಹೇಳ್ತೀನಿ, ಓಕೆನಾ. ಹಾಗೆ ಇದು ಬೆಳಿಗ್ಗೆ ಟೈಮು, ನಾನು ತಿಂಡಿ ಮೊದಲು ಈ ರೀತಿ ಹೇರ್ ಪ್ಯಾಕನ್ನು ರೆಡಿ ಮಾಡಿ ಇಟ್ಟಿದ್ನಲ್ವಾ. ಹಾಗೆ ಬೆಳಿಗ್ಗೆ ನಮ್ದು ಮಧ್ಯಾಹ್ನ ಊಟಕ್ಕೆ ಈ ರೀತಿ ಕಡಲೆ ಬೇಯಿಸ್ತಾ ಇದ್ದೀನಿ ಊಟಕ್ಕೆ. ಹಾಗೆ ಬೆಳಿಗ್ಗೆ ತಿಂಡಿಗೆ ದೋಸೆ, ಟಿಫಿನ್ ಕಟ್ತಾ ಇದ್ದೀನಿ ಮಕ್ಕಳಿಗೆ, ಹಣ್ಣು, ದೋಸೆ, ಚಟ್ನಿ, ಹೀಗೆ. ಅಂದ್ರೆ ಬೆಳಿಗ್ಗೆ ನಮ್ಮ ಮನೇಲಿ ಒಂದೆರಡು ರೀತಿ ರೆಡಿ ಆಗ್ಬೇಕು ತಿಂಡಿ. ಅಂದ್ರೆ ಮಧ್ಯಾಹ್ನ ಊಟಕ್ಕೂ ಬರಬೇಕು, ಬೆಳಿಗ್ಗೆ ತಿಂಡಿಗೂ ಬರಬೇಕು, ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಕಡಿಮೆ ಖರ್ಚಲ್ಲಿ ನಾವು ಹೇರ್ ಪ್ಯಾಕ್ ಅನ್ನ ರೆಡಿ ಮಾಡ್ಕೋಬಹುದು. ಇದಕ್ಕೇನು ತುಂಬಾ ರೊಕ್ಕ ಕೊಡೋದು ತರೋದು ಆ ರೀತಿ ಇಲ್ಲ. ನೀವು 2 ತಿಂಗಳಿಗೊಮ್ಮೆ ಒಂದ್ಸಲ ವಸ್ತುವನ್ನು ತಂದಿಟ್ಟುಕೊಂಡ್ರೆ ಆಯ್ತು. ಚೆನ್ನಾಗಿ ಇಟ್ಕೋಬೇಕು, ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದ್ 2 ಸ್ಪೂನ್ ಹಾಕಿದ್ರು ಸಾಕಾಗತ್ತೆ. ಹೇರು ತುಂಬ ಚೆನ್ನಾಗಿ ಆಗತ್ತೆ. ನಿಮಗೆ ನಾನು ತೋರಿಸಿದ್ದೆ ಮೊದಲು ಹೇರ್ ಹೇಗಾಗತ್ತೆ ಅಂತ ನೋಡಿ. ಈ ರೀತಿ ತುಂಬ ಚೆನ್ನಾಗಿ ಆಗುತ್ತೆ. ಹೇರು ಕೂಡ ಗಟ್ಟುಮುಟ್ಟಾಗತ್ತೆ, ಹೀಗೆ ಎಳೆದ್ರೂ ಕೂಡ ಬರಲ್ಲ, ಮತ್ತು ಉದುರೋದು ಆ ರೀತಿ ಎಲ್ಲ ಇರಲ್ಲ. ನೀವು ಏನು ಗೊತ್ತಾ, ನೀವು ಹೇರ್ ಪ್ಯಾಕನ್ನು ಇವತ್ತು ಹಾಕ್ತೀರಿ ಅಂತ ಇಟ್ಕೊಳ್ಳಿ. ಇವತ್ತು ಹಾಕ್ತೀರಿ ಅಂದಾಗ ನೀವು ನಿನ್ನೆ ದಿನ ರಾತ್ರಿ ಚೆನ್ನಾಗಿ ಹೇರ್ ಆಯಿಲನ್ನು ಹಾಕೋಬೇಕು. ಅಂದರೆ ತಲೆ ಭಾಗಕ್ಕೆ ಹಾಕ್ಕೊಂಡು ಮಸಾಜನ್ನು ಕೊಡಬೇಕು. ಹೀಗೆ ಮಸಾಜನ್ನು ಕೊಟ್ಟು ನಂತರ ಹೇರ್ ತುದಿ ಇದೆಯಲ್ವಾ ಅದಕ್ಕೂ ಕೂಡ ಮಸಾಜನ್ನು ಕೊಟ್ಟು ಸರಿಯಾಗಿ ಗಂಟು ಹಾಕಿ ಇಟ್ಕೋಬೇಕು. ಇಲ್ಲ ಅಂದರೆ ನೀವು ಹೇರಿಗೆ ಒಂದು 11 ಗಂಟೆಗೆ ಹೇರ್ಗೆ ಹಾಕಿ ಹೇರ್ ತೊಳ್ಕೊಳ್ತೀರಿ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 4 ಅವರ್ ಮೊದಲು, ಅಂದರೆ ಈಗ ಮಳೆ ಬೀಳುವಾಗ ಡ್ರೈ ಆಗಲ್ಲಲ್ವ, ಅದಕ್ಕೆ ಶಕೆ ಆದರೆ 2 ಅವರ್ ಸಾಕಾಗುತ್ತೆ. 4 ಅವರ್ ಮೊದಲು ಹೇರ್ ಆಯಿಲನ್ನು ಹಾಕಿ ಮಸಾಜ್ ಕೊಟ್ಟು ಹೇರ್ ತುದಿ ತನಕನೂ ಹೇರ್ ಆಯಿಲ್ ಹಾಕಿ ತುಂಬ ಚೆನ್ನಾಗಿ ಕಟ್ಟಿಟ್ಕೋಬೇಕು. ನಂತರ ಹೇರ್ ಪ್ಯಾಕನ್ನು ಹಾಕೋಬೇಕು. ಈ ರೀತಿ ಹಾಕಿದಾಗ ಅದು ನಮಗೆ ಅದೆಲ್ಲ ತೊಗೊಳುತ್ತೆ, ಸ್ಕಿನ್ನೆಲ್ಲ ತೊಗೊಳುತ್ತೆ, ಆಯಿಲು ತೊಗೊಳುತ್ತೆ, ಹಾಗೆ ಈ ಹೇರ್ ಪ್ಯಾಕು ತೊಗೊಳುತ್ತಲ್ವ, ಆವಾಗ ನಮಗೆ ಸ್ಕಿನ್ನು ತುಂಬ ಚೆಂದ ಅಂದರೆ ಫಳಫಳ ಹೊಳೆಯುವಂಥ, ನಂತರ ಒಂದು ರೀತಿ ಮುಟ್ಟಿದಾಗ ಸ್ಮೂತಾಗಿರುತ್ತೆ. ಆ ರೀತಿ ಹೇರನ್ನು ನಾವು ಪಡಿಬೋದು. ಹಾಗೆ ಉದ್ರಲ್ಲ, ಸ್ಮೂತಾಗಿರುತ್ತೆ. ನಮ್ಮ ಸ್ಕಿನ್ನಿಗೂ ತುಂಬ ಒಳ್ಳೆಯದು ಗೊತ್ತಾ. ಈ ಹೇರ್ ಪ್ಯಾಕ್ ಹಾಕಿದಾಗ ಅದು ನಮ್ಮ ಮುಖಕ್ಕೆಲ್ಲ ತಗತ್ತಲ್ವ, ಆವಾಗ ಅದು ಮುಖನೂ ಕೂಡ ತುಂಬ ಹೊಳೆಯುತ್ತೆ. ಮುಖಕ್ಕೂ ಒಂದು ಹೇರ್ ಪ್ಯಾಕ್ ಅಂದರೆ ನಾವು ಏನೋ ಒಂದು ಪ್ಯಾಕ್ ಹಾಕ್ತೀವಲ್ವ ಆ ರೀತಿ ಆಗುತ್ತೆ. ಅದ್ರದ್ದು ಇದು ನೀರೆಲ್ಲ ತಾಗಿದಾಗ, ಹೇರ್ ಪ್ಯಾಕಿ ನೀರೆಲ್ಲ ಈ ಕಡೆ ತಾಗಿದಾಗ ಸ್ಕಿನ್ನೂ ಕೂಡ ತುಂಬ ಚೆನ್ನಾಗಿ ಆಗತ್ತೆ, ಫಳ ಹೊಳೆಯುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ಓಕೆನಾ. ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಇರಲ್ಲಲ್ವಾ. ಇದು ಸ್ಕಿನ್ನಿಗೆ ಮತ್ತು ಹೇರಿಗೆ ತುಂಬಾ ಒಳ್ಳೆಯದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ವಾರಕ್ಕೊಮ್ಮೆ ಸಾಕು, ವಾರಕ್ಕೊಮ್ಮೆ ಈ ರೀತಿ ಹೇರ್ ಪ್ಯಾಕನ್ನು ರೆಡಿ ಮಾಡಿ ಹಾಕ್ಕೊಂಡು 2 ಅವರ್ ಬಿಟ್ಟು ಚೆನ್ನಾಗಿ ತೊಳ್ಕೊಬೇಡಿ. ನಿಮಗೆ ಶಾಂಪೂನೇ ಹಾಕಬೇಕಂತಿಲ್ಲ, ಸೋಪ್ ಹಾಕಿ ಕೂಡ ತೊಳಿಬೋದು. ಹೋಗಿಬಿಡತ್ತೆ ಅದು ಗೊತ್ತಾ. ನಾವು ಹೇರ್ ಆಯಿಲ್ ಹಾಕಿದ್ರು ಕೂಡ ಮೊದಲನೇ ದಿನ ಹೇರ್ ಆಯಿಲ್ ಹಾಕಿದ್ವಿ ಅಥವಾ ಬೆಳಿಗ್ಗೆನೇ ಹೇರ್ ಆಯಿಲ್ ಹಾಕಿದ್ವಿ ಅಂದರೆ ಅಷ್ಟೇನು ಹೋಗಲ್ಲ ಅನ್ಸಿದ್ರೆ ನೀವು ನಾಳೆ ದಿನ ಮತ್ತು ತುಂಬ ಚೆನ್ನಾಗಿ ಶಾಂಪು ಹಾಕಿ ತೊಳ್ಕೊಬೋದು. ಈ ರೀತಿ ಹೇರ್ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಮಳೆಗಾಲದಲ್ಲಿ, ಓಕೆನಾ. ತುಂಬಾ ಕಾಳಜಿ ವಹಿಸಬೇಕು. ಹೇರು ಚೆನ್ನಾಗಿರುತ್ತೆ, ಹಾಗೆ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ, ಓಕೆನಾ. ನೀವು ಒಮ್ಮೆ ಟ್ರೈ ಮಾಡಿ ಇದೇ ರೀತಿ. ಅಷ್ಟೇನು ರೊಕ್ಕ ಇಲ್ಲ. ನಾವೇನಾದರೂ ಈಗ ನಾವು ಇದು ಮಾರ್ಕೆಟಿಂದ ಅಂದರೆ ಒಳ್ಳೊಳ್ಳೆ ಕಂಪ್ನಿದು ಅಂತ ತರ್ತೀವಿ ಅಲ್ವಾ, ಅದನ್ನು ನಾವು ಹಾಕಿದಾಗ ಹೇರಿಗೂ ಒಳ್ಳೆಯದಲ್ಲ, ಸ್ಕಿನ್ನಿಗೂ ಒಳ್ಳೆಯದಲ್ಲ. ಒಂದ್ಸಲ ನಮಗೆ ರಿಸಲ್ಟ್ ಕೊಡುತ್ತೆ, ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ನಂತರ ಏನಾಗುತ್ತೆ ಗೊತ್ತಾ, ಅದು ಹೇರೆಲ್ಲ ವೈಟ್ ಆಗ್ತಾ ಬರೋದು, ತುರ್ಕೆ ಬರೋದು, ಈ ರೀತಿಯಲ್ಲಿ ಆಗುತ್ತೆ. ಇದರಿಂದ ನಮಗೆ ಏನು ಸೈಡ್ ಎಫೆಕ್ಟ್ ಇಲ್ಲ, ನಮ್ಮ ಮನೆಯಲ್ಲೇ ಮಾಡ್ಕೋಬಹುದು. ನೀವು ಮನೆಯಲ್ಲೇ ನಿಮ್ಮ ಮನೇಲಿ ಮೆಹಂದಿ ಗಿಡ ಇದೆ ಅಂದರೂ ಕೂಡ ಅದರಿಂದನೂ ನಾವು ಹೇರ್ ಪ್ಯಾಕನ್ನು ರೆಡಿ ಮಾಡಿ ಹಾಕೋಬಹುದು, ₹1 ಖರ್ಚಿಲ್ದೇನೆ, ಆಯಿತಾ. ಈ ರೀತಿ ಹೇರನ್ನು ನಾವು ಪಡಿಬೋದು. ನಾನಂತೂ ಇದೇ ರೀತಿ ಮಾಡೋದು, ವಾರಕ್ಕೊಮ್ಮೆ ಹೇರ್ ಪ್ಯಾಕ್ ಹಾಕ್ತೀನಿ. ಹಾಗೆ ಇಲ್ಲಾಂದರೆ ನಮ್ಮ ಮನೇಲೇ ಇರೋ ಎಲೆ ಎಲ್ಲ ತೆಗೆದು ಹೇರ್ ಪ್ಯಾಕನ್ನು ರೆಡಿ ಮಾಡಿ ಹಾಕ್ತೀನಲ್ವ, ಅದರಿಂದನೂ ಕೂಡ ಹೇರು ಚೆನ್ನಾಗಿರುತ್ತೆ, ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ. ಹಾಗೆ ನಾವು ಕೆಲವೊಂದು ನೀರನ್ನು ಕುಡಿಬೇಕು, ತುಂಬ ಜಾಸ್ತಿ ನೀರನ್ನು ಕುಡಿಬೇಕು. ಹಾಗೆ ಜ್ಯೂಸ್ ಕುಡಿಯೋದು, ಈ ರೀತಿ ಅಭ್ಯಾಸ ಎಲ್ಲ ಇಟ್ಕೊಬಿಟ್ರೆ ನಮ್ಮ ಹೇರು ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ, ಓಕೆನಾ. ನೀವು ಕೂಡ ಟ್ರೈ ಮಾಡಿ. ಹೆಚ್ಚು ಮಾತಾಡಲ್ಲ, ಓಕೆನಾ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕುವ ಯಾವುದೇ ಒಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತಲ್ಲೋ ನೀವು ಪಟ್ ಅಂತ ನೋಡ್ಬೋದು. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.